Good morning, students. So, ಇವತ್ತಿನ ಕ್ಲಾಸ್ನಲ್ಲಿ ನಾವು ನಿರ್ವಹಣೆ ಹಂತಗಳ ಬಗ್ಗೆ ನೋಡ್ತಾ ಇದ್ದೀವಿ. ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಹೌದಾ? ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ನಿರ್ವಹಣೆ ಬಗ್ಗೆ ಅಭ್ಯಾಸ ಮಾಡ್ತಾ ಬಂದಾಗ ನಾವು ಏನ್ ತಿಳ್ಕೊಂಡಿದ್ವಿ ಅದರಲ್ಲಿ ನಿರ್ವಹಣೆ ಮಾಡಲಿಲ್ಲ ಅಂದ್ರೆ ಯಾವುದೇ ಒಂದು ಸಂಸ್ಥೆ ಅಚ್ಚುಕಟ್ಟಾದ ಕಾರ್ಯಚಟುವಟಿಕೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಪ್ಪ ಅಂದ್ರೆ ನಿರ್ವಹಣೆ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಸಂಸ್ಥೆಯ ಉಳಿವು ಮತ್ತು ಏಳಿಗೆಗೆ. ಸೊ ಈ ನಿರ್ವಹಣೆ ಎಷ್ಟು ಪ್ರಮುಖ ಪಾತ್ರ ವಹಿಸ್ತದೆ ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ಪ್ರಾಮುಖ್ಯತೆ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಸೊ ಈ ಕ್ಲಾಸ್ ನಲ್ಲಿ ನಿರ್ವಹಣೆ ಹಂತಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಇಲ್ಲಿ 3 ಹಂತಗಳು ಬರ್ತವೆ ನಿರ್ವಹಣೆ. ಯಾವ್ಯಾವ? ಮೊದಲನೇದು ಉನ್ನತ ಹಂತ, ಮಧ್ಯಮ ಹಂತ, ಕೆಳಹಂತ. ಈ ರೀತಿಯಾಗಿ ನಿರ್ವಹಣೆ ಹಂತಗಳನ್ನ 3 ವಿಧಗಳಾಗಿ ವಿಂಗಡಣೆ ಮಾಡಲಾಗಿದೆ. ಸೊ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಈ ಡಯಾಗ್ರಾಮ್ ಹಾಕಿ ಈ ಯಾವ್ಯಾವ ಹಂತಗಳು ಬರ್ತಾವ ಅನ್ನೋದನ್ನ ಇಂಡಿಕೇಟ್ ಮಾಡಿದ್ರ ಇದು ಎಕ್ಸಾಮ್ ನಲ್ಲಿ ಎನ್ಯುವಲ್ ಎಕ್ಸಾಮ್ ನಲ್ಲಿ ಸೆಕ್ಷನ್ ಡಿ ನಲ್ಲಿ 5 ಮಾರ್ಕ್ಸ್ ಕ್ವಶನ್ ಬರುತ್ತಾ. ಈ ಡಯಾಗ್ರಾಮ್ ಹಾಕಿ ಹಂತಗಳನ್ನ ಇದು ಮಾಡಿ ಇಂಡಿಕೇಟ್ ಮಾಡಿದ್ರೆ ಇದಕ್ಕೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ ಎನ್ಯುವಲ್ ಎಕ್ಸಾಮ್ ನಲ್ಲಿ. ಓಕೆ, ಸೊ ಇದನ್ನ ನಾವೀಗ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ನಿರ್ವಹಣೆ ಹಂತಗಳಲ್ಲಿ ಮೊದಲನೇ ಹಂತ ಬರುತ್ತಾ ನಿರ್ವಹಣೆಯ ಉನ್ನತ ಹಂತ. ಹೌದಾ? ಸೊ ಹೆಸರೇ ಹೇಳ್ತದೆ ಉನ್ನತ ಎತ್ತರ ಮಟ್ಟದ ಇರತಕ್ಕಂತಹ ಒಂದು ಹಂತ ಆಗಿರ್ತದೆ. ಸೊ ಇಲ್ಲಿ ಯಾರಪ್ಪ ಉನ್ನತ ಹಂತ ಅಂದ್ರೆ ಇದು ಒಂದು ಸಂಸ್ಥೆ ಅಂತ ಒಂದು ಕಲ್ಪನೆ ಮಾಡ್ಕೊಳ್ಳೋದೇವ ಇನಾಗ್ರೇಷನ್ ಒಂದು ಸಂಸ್ಥೆ. ಇಲ್ಲಿ ಉನ್ನತ ಹಂತದಲ್ಲಿ MD ಆಗಿರ್ಬೋದು, CO ಆಗಿರ್ಬೋದು, BOD ಆಗಿರ್ಬೋದು, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಕರಿತೀವಿ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್, ಮ್ಯಾನೇಜಿಂಗ್ ಡೈರೆಕ್ಟರ್ಸ್, ಕನ್ನಡದಲ್ಲಿ ಅಧ್ಯಕ್ಷರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು. ಸೊ ಇವು ಎಲ್ಲರುಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಹಂತ ಆಗಿರ್ತದ. ಸೊ ಈ ಹಂತದ ಮುಖ್ಯ ಉದ್ದೇಶ ಅಥವಾ ಕಾರ್ಯಚಟುವಟಿಕೆ ಏನಾಗಿರ್ತದಪ್ಪ? ಈ ಹಂತದ ಮುಖ್ಯ ಉದ್ದೇಶ ಏನಾಗಿರ್ತದಪ್ಪ ಅಂದ್ರೆ ಸಂಸ್ಥೆ ಹಾಕೊಂಡಿರ್ತಕ್ಕಂಥ ಗುರಿಗಳನ್ನ ಯಶಸ್ವಿಯಾಗಿ ತಲುಪೋದಕ್ಕೆ ಯೋಜನೆಗಳನ್ನ ಹಾಕೋದ ಮುಖ್ಯ ಗುರಿ ಏನಪ್ಪಾ? ಕಾರ್ಯ ಅಥವಾ ಕಾರ್ಯಚಟುವಟಿಕೆ ಆಗಿರ್ತದೆ. ಈ ಒಂದು ಯಾವುದೇ ಒಂದು ಸಂಸ್ಥೆ ಆಗಿರಲಿ ಅದು ಗುರಿಗಳನ್ನ ಹಾಕಿಕೊಂಡಾಗ ತಾವು ಬೆಳಿಬೇಕು, ಅದ್ರ ಸಂಸ್ಥೆ ಏಳಿಗೆ ಆಗಬೇಕು ಅಂತ ಪರಿಶ್ರಮ ಪಡ್ತಾ ಇರ್ತದ. ಆ ಪರಿಶ್ರಮದ ಹಿಂದೆ ಏನಿರ್ತದಪ್ಪ? ಯೋಜನೆ ಇರ್ತದ, ಕಾರ್ಯತಂತ್ರ ಇರ್ತದ. ಹೌದಾ? ನಾನು ಈ ಯೋಜನೆ ಮತ್ತೆ ಕಾರ್ಯತಂತ್ರ 2 ಯೂಸ್ ಮಾಡ್ತೇನೆ. ಏನಪ್ಪಾ? ಯೋಜನೆ ಏನ್ ಮಾಡ್ಬೇಕು ಅನ್ನೋದು ಮುಂದಾಲೋಚನೆಯಾಗಿ ನಾವು ವಿಚಾರ ಮಾಡ್ತೀವಿ, ಏನ್ ಮಾಡ್ಬೇಕು ಅನ್ನೋದು. ಕಾರ್ಯತಂತ್ರ ಏನಾಗ್ತದ? ಹಾಕೊಂಡಿರ್ತಕ್ಕಂಥ ಯೋಜನೆಯನ್ನ ಅಥವಾ ಕೆಲಸವನ್ನ ಯಾವ ರೀತಿಯ ಕೆಲಸವನ್ನ ಮಾಡಿದ್ರೆ ನಮ್ಗೆ ಯಶಸ್ಸು ಅನ್ನೋದು ಸಿಗ್ತದ 101%. ಸೊ ಕಾರ್ಯತಂತ್ರ ಇಂಗ್ಲಿಷ್ ನಲ್ಲಿ ನಾವು ಸ್ಟ್ರಾಟಜಿ ಅಂತ ಕರಿತೀವಿ. ಸಮ್ಟೈಮ್ಸ್ ಪ್ಲಾನಿಂಗ್ ಮೇ ಫೇಲ್ಸ್. ಕೆಲವೊಂದು ಸಲ ಯೋಜನೆ ನಮಗ ಫಲಿತಾಂಶವನ್ನ ಕೊಡದೇ ಇರಬಹುದು. ಬಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸ್ಟ್ರಾಟಜಿ ವಿಲ್ ಡೆಫಿನೆಟ್ಲಿ ವಿನ್. ಸ್ಟ್ರಾಟಜಿ ಯಾವತ್ತಿದ್ರು ವಿನ್ ಆಗೇ ಆಗ್ತದೆ. ಯಾಕಂದ್ರೆ ನಾವು ಕಾರ್ಯತಂತ್ರ ಅಂತ ಕರಿತೀವಿ. ಏನಪ್ಪಾ ಅಂದ್ರೆ ಉದ್ದೇಶ ಏನಾಗಿರ್ತದಂದ್ರ ಎಲ್ಲಾ ಒಂದು ಪ್ರತಿಯೊಂದು ಕಾರ್ಯಕ್ಕೂ ಲೋಪದೋಷಗಳು ಇದ್ದೇ ಇರ್ತಾವ, ಅನುಕೂಲತೆಗಳು ಇರ್ತಾವ, ಅನಾನುಕೂಲತೆಗಳು ಇದ್ದೇ ಇರ್ತಾವ. ಬಟ್ ಸ್ಟ್ರಾಟಜಿ ಅಥವಾ ಕಾರ್ಯತಂತ್ರ ಹಾಕೋದು ಮುಖ್ಯ ಉದ್ದೇಶ ಏನಾಗಿರ್ತದ? ಆ ಒಂದು ಕಾರ್ಯಚಟುವಟಿಕೆಯನ್ನು ಯಶಸ್ವಿಯಾಗಿ ಮಾಡಿ ನಡೆಸೋದ ಮುಖ್ಯ ಉದ್ದೇಶ ಆಗಿರ್ತದೆ. ಸೊ ಹಾಗಾಗಿ ಉನ್ನತ ಹಂತದಲ್ಲಿ ಅಧಿಕಾರಿಗಳು ಯೋಜನೆಗಳನ್ನ ಹಂಚಿಕೊಳ್ತಾರೆ, ಕಾರ್ಯತಂತ್ರಗಳನ್ನ ಹಂಚಿಕೊಳ್ತಾರೆ. ಯಾಕಪ್ಪ? ಸಂಸ್ಥೆಯನ್ನ ಅತಿ ಎತ್ತರ ಮಟ್ಟಕ್ಕೆ ಬೆಳೆಸಬೇಕು, ಮಾರುಕಟ್ಟೆಯಲ್ಲಿ ಒಳ್ಳೆ ರೀತಿಯಾಗಿರ್ತಕ್ಕಂಥ ಹೆಸರನ್ನ ಕೊಡ್ಬೇಕಾಗ್ತದ, ಬಹಳಷ್ಟು ಗರಿಷ್ಠ ಮಟ್ಟದಲ್ಲಿ ಲಾಭ ಗಳಿಸ್ಬೇಕು. ಹೌದಾ? ಇಷ್ಟೆಲ್ಲಾ ಉದ್ದೇಶಗಳನ್ನ ಹೊಂದಿದಾಗ ಸಂಸ್ಥೆ ಬರೀ ಯೋಜನೆ ಹಾಕಿದ್ರೆ ಅಷ್ಟೇ ನಡೀಬೇಕಂದ್ರೆ ನಡೆಯೋದಿಲ್ಲ. ಸೊ ಅಲ್ಲಿ ಕಾರ್ಯತಂತ್ರಗಳು ಬೇಕಾಗ್ತದ. ಅಂದಾಗ ಈ ಉನ್ನತ ಹಂತದವ್ರ ಕೆಲಸ ಏನ್ ಗೊತ್ತಾಯ್ತು ನಮಗ? ಕೇವಲ ಯೋಜನೆಗಳನ್ನ ಮತ್ತು ಕಾರ್ಯತಂತ್ರಗಳನ್ನ ಹಿಡಿತಾ ಇರ್ತದ. ಸಂಸ್ಥೆಯನ್ನು ಯಾವ ರೀತಿ ಬೆಳೆಸಬೇಕು, ಮಾರುಕಟ್ಟೆಯಲ್ಲಿ ಗ್ರಾಹಕರ ಮನಸ್ಸಿನ ಮೇಲೆ ಯಾವ ರೀತಿ ಛಾಪನ್ನ ಮೂಡಿಸಬೇಕು, ಯಾವ ರೀತಿ ನಮ್ಮ ವಸ್ತುಗಳನ್ನ ಉತ್ಪಾದನೆ ಮಾಡಬೇಕು, ಯಾವ ರೀತಿ ವಸ್ತು ಲೇಬಲಿಂಗ್ ಮಾಡಬೇಕು, ಪ್ಯಾಕೇಜಿಂಗ್ ಮಾಡಬೇಕು, ಡಿಸೈನ್, ಕಲರ್, ಟೇಸ್ಟ್, ಎವ್ರಿಥಿಂಗ್ ಗೋಯಿಂಗ್ ಟು ಬಿ ಡಿಸ್ಕಸ್ಡ್ ಅಟ್ ದ ಟಾಪ್ ಲೆವೆಲ್. ಟಾಪ್ ಲೆವೆಲ್ ಅಲ್ಲಿ ಇಷ್ಟೆಲ್ಲಾ ಕಾರ್ಯಚಟುವಟಿಕೆ ನಡೀತಾ ಇರ್ತದ. ಸಂಸ್ಥೆಯನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋದು. ಇನ್ನ ಸಂಘಟನೆಯಲ್ಲಿ ಉನ್ನತ ಅಧಿಕಾರಿಗಳು ಮತ್ತು ಉನ್ನತ ಹಂತದ ಅಧಿಕಾರಿಗಳು ಈ ರೀತಿ ಕೆಲಸ ಅದ. ಇನ್ನು ಮಧ್ಯಮ ಹಂತದಲ್ಲಿ ಯಾರು ಬರ್ತಾರಪ್ಪ ಅವ್ರ ಕೆಲಸ ನಡೀತಾ ಇರ್ತದ. ಈ ಸಂಸ್ಥೆ ಏನ್ ಮಾಡಿರ್ತದ? ಉನ್ನತ ಹಂತದ ಅಧಿಕಾರಿಗಳು ಕೆಲವೊಂದು ವಿಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಗಿರ್ತದೆ. ಸಂಸ್ಥೆಯಲ್ಲಿ ಯಾವ್ಯಾವ ವಿಭಾಗಗಳು ಇರ್ತಾವೋ ನಮ್ಗೆಲ್ಲ ಗೊತ್ತಿರುವಾಗ ಒಂದು ಶುಗರ್ ಫ್ಯಾಕ್ಟರಿ ತಗೊಳ್ಳೋಣ. ಹೌದಾ? ಶುಗರ್ ಫ್ಯಾಕ್ಟರಿ ತಗೊಂಡ್ ಕೂಡಲೇ ಅಲ್ಲಿ ಮಾರಾಟ ವಿಭಾಗ ಬರ್ತದ, ಹಣಕಾಸು ವಿಭಾಗ ಬರ್ತದ, ಹೌದಾ, ಉತ್ಪಾದನಾ ವಿಭಾಗ ಬರ್ತದ. ಇಷ್ಟೆಲ್ಲಾ ವಿಭಾಗಗಳು ಬರ್ತಾವ. ಇನ್ನು ಬೇರೆ ಬೇರೆ ವಿಭಾಗಗಳಾಗಿ ನಾವು ಕೆಲಸ ತಗೊಳ್ತಾ ಅಥವಾ ವಿಂಗಡಣೆ ಮಾಡ್ತಾ ಹೋದಾಗ ಆ ಪ್ರತಿಯೊಂದು ವಿಭಾಗಕ್ಕೂ ಒಬ್ಬ ವ್ಯವಸ್ಥಾಪಕ ಅಥವಾ ಇನ್ಚಾರ್ಜ್ ಬೇಕಾಗ್ತದೆ. ನಾವು ಮ್ಯಾನೇಜರ್ ಅಂತ ಕರಿತೀವಿ, ಇನ್ಚಾರ್ಜ್ ಅಂತ ಕರಿತೀವಿ, ಅಥವಾ ವ್ಯವಸ್ಥಾಪಕ ಅಂತ ಹೇಳಿ ಕೂಡ ಕರಿತೀವಿ. ಯಾಕೆ ಮುಂದೆ ಮಾಡ್ಬೇಕಾಗ್ತದಪ್ಪ? ನಾವು ಆ ಮ್ಯಾನೇಜರ್ ಅಥವಾ ವ್ಯವಸ್ಥಾಪಕರನ್ನ ಯಾಕಲ್ಲಿ ನೇಮಕ ಮಾಡ್ಬೇಕಾಗ್ತದ?
ಅದಕ್ಕೋಸ್ಕರ ನಾವು ಇವತ್ತು ನಿರ್ವಹಣೆಯ ಅಭ್ಯಾಸ ಮಾಡ್ತಾ ಇದೀವಿ. ಯಾಕಪ್ಪ ಅಂದ್ರ ನಾವು ಹಾಕೊಂಡಿರ್ತಕ್ಕಂಥ ಗುರಿಗಳನ್ನು ಮುಟ್ಟಬೇಕಂದ್ರ ನಮ್ಗೆ ಎಲ್ಲಾ ಕೆಲಸಗಳು ಯಶಸ್ವಿಯಾಗಿ ಆಗ್ಬೇಕು. ಅಂದಾಗ ಮಾತ್ರ ಸಂಸ್ಥೆ ಗುರಿಗಳನ್ನು ನಾವು ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹೀಗಾಗಿ ಪ್ರತಿಯೊಂದು ವಿಭಾಗಕ್ಕೂ ಒಬ್ಬೊಬ್ಬ ವ್ಯವಸ್ಥಾಪಕರನ್ನ ನೇಮಕ ಮಾಡಲಾಗಿರ್ತದೆ. ಈ ಎಲ್ಲಾ ವ್ಯವಸ್ಥಾಪಕರು ಉನ್ನತ ಹಂತದವರಿಗೆ ಉತ್ತರದಾಯಿತ್ವ ಆಗಿರ್ತಾರ. ಏನಪ್ಪ ಉತ್ತರದಾಯಿತ್ವ ಅಂದ್ರ ಇವ್ರು ಹೇಳಿರ್ತಕ್ಕಂಥ ಆದೇಶಗಳನ್ನ ಈ ಹಂತದವರು ಫಾಲೋ ಮಾಡ್ತಿರ್ತಾರ ಅಥವಾ ಕೇಳ್ತಿರ್ತಾರ. ಉನ್ನತ ಹಂತದವ್ರು ಏನು ಯೋಜನೆಗಳು ಹಾಕ್ತಾರಲ್ಲ ಅದನ್ನೆಲ್ಲ ಜಾರಿಗೆ ತರುವಲ್ಲಿ, ಕಾರ್ಯರೂಪ ತರುವಲ್ಲಿ ಆ ಕೆಲಸವನ್ನ ಈ ಮಧ್ಯಮ ಹಂತದಲ್ಲಿ ಮಾಡ್ತಿರ್ತಾರೆ. ಅದು ಪ್ರತಿಯೊಂದು ವಿಭಾಗ ಆಗಿರ್ಬೋದು, ಹಣಕಾಸು ಆಗಿರ್ಬೋದು, ಉತ್ಪಾದನೆ ವಿಭಾಗ ಆಗಿರ್ಬೋದು ಅಥವಾ ಮಾರುಕಟ್ಟೆ ವಿಭಾಗ ಆಗಿರ್ಬೋದು. ಈ ರೀತಿಯಾಗಿ ಇವೆಲ್ಲ ಮಾಡೋದ ಉದ್ದೇಶ ಏನಾಗಿರ್ತದ, ಸಂಸ್ಥೆ ರೂಪಿಸಿರ್ತಕ್ಕಂಥ ಯೋಜನೆ ಮತ್ತು ಕಾರ್ಯಗಳನ್ನ ಯಶಸ್ವಿಗೊಳಿಸೋದ ಮುಖ್ಯ ಉದ್ದೇಶ ಆಗಿರ್ತದೆ. ಸೊ ಈ ಒಂದ್ ಏನ್ ಕೇಳ್ತಾ ಇದ್ದಪ್ಪ ನಮಗ, ಯಾವಾಗೂ ಮಾಹಿತಿ ಉನ್ನತ ಹಂತದಿಂದ ಕೆಳಮುಖವಾಗಿ ಕೆಳ ಹಂತಕ್ಕೆ ಹಾದು ಬರ್ತಾ ಇದೆ. ಹೌದಾ? ನೋಡಿ, ಅದಕ್ಕೆ ನಾವು ಪಿರಾಮಿಡ್ ಶೇಪ್ ಅಲ್ಲಿ ತೋರಿಸ್ತೀವಿ. ಇದರ ಅರ್ಥ ಏನಪ್ಪ, all the instructions are going to flow from top to bottom. ಮೇಲಿನಿಂದ ಕೆಳಮುಖವಾಗಿ ಮಾಹಿತಿ ಅಥವಾ ಅಧಿಕಾರಗಳು ಹಂಚಿಕೆ ಆಗ್ತಾ ಇದಾವ, ಚಲಿಸ್ತಾ ಇದಾವ. ಹೌದಾ? ಸೊ ಇಲ್ಲಿ ಉನ್ನತ ಹಂತದವರು ಹಾಕಿಕೊಂಡಿರ್ತಕ್ಕಂಥ ಯೋಜನೆಗಳನ್ನ ಮಧ್ಯಮ ಹಂತದವರು ಫಾಲೋ ಮಾಡ್ಕೊಳ್ತಾರೆ. ಯಾಕಪ್ಪ, ಸಂಸ್ಥೆ ಇನ್ನೇನ್ ಕಾರ್ಯಚಟುವಟಿಕೆ ಮಾಡ್ಬೇಕಾಗಿರೋದನ್ನ ಈ ಎಲ್ಲ ವಿಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಸೊ ಈ ಪ್ರತಿಯೊಂದು ವಿಭಾಗದ ಮುಖ್ಯಸ್ಥರು ಅಥವಾ ವ್ಯವಸ್ಥಾಪಕರು ಉನ್ನತ ಹಂತದವರಿಗೆ ಜವಾಬ್ದಾರಿಯಾಗಿರ್ತಾರೆ. ಇನ್ನು ನೆಕ್ಸ್ಟ್ ಹಂತ ಬರ್ತದೆ ಯಾವ್ದಪ್ಪ, ಕೆಳ ಹಂತ. ಸೊ ಕೆಳ ಹಂತದಲ್ಲ ಗೊತ್ತಾಗಿರ್ಬೇಕು. ಈ ಕೆಳ ಹಂತದಲ್ಲಿ ಬರ್ತಕ್ಕಂಥವ್ರು ಕಾರ್ಮಿಕರು, ಅವ್ರಿಗೆ ನಾವು ಫೋರ್ಮನ್ ಅಂತ ಕರಿತೀವಿ, ಮೇಲ್ವಿಚಾರಕರು ಅಂತ ಕರಿತೀವಿ. ಈ ಮಧ್ಯಮ ಹಂತದವರು ಮಾಡ್ತಕ್ಕಂಥ ಕೆಲಸವನ್ನ ಇವ್ರಿಗೆ ನೇಮಿಸಿಕೊಡ್ತಾರೆ. ಹೌದಾ? ಈ ಕಾರ್ಮಿಕರು ಬರ್ತಾರೆ. ಈ ಎಲ್ಲಾ ಕಾರ್ಮಿಕರು ಕುತ್ಕೊಂಡು ಸಂಸ್ಥೆ ಎಲ್ಲಾ ಕೆಲಸಗಳನ್ನ ಯಶಸ್ವಿಯಾಗಿ ಮಾಡ್ತಾರ. ಹೌದಾ? ಈ ಫೋರ್ಮನ್ಸ್ ಆಗಿರ್ಬೋದು, ಮೇಲ್ವಿಚಾರಕ ಆಗಿರ್ಬೋದು. ಯಾಕಪ್ಪ, ಸಂಸ್ಥೆ ಹಾಕೊಂಡಿರ್ತಕ್ಕಂಥ ಎಲ್ಲಾ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಕೇವಲ ಉನ್ನತ ಮತ್ತು ಮಧ್ಯಮ ಹಂತದ ಅಷ್ಟೇ ಪ್ರಮುಖ ಪಾತ್ರ ಇರಂಗಿಲ್ಲ, ಕೆಳ ಹಂತದವರು ಕೂಡ ಬಹಳಷ್ಟು ಪಾತ್ರ ಇರ್ತದೆ. ಯಾಕಪ್ಪ, ಕಾರ್ಮಿಕರ ಶಿಸ್ತಾಗಿರ್ಬೋದು, ಕಾರ್ಮಿಕರ ನಿಷ್ಠೆ ಆಗಿರ್ಬೋದು, ಕಾರ್ಮಿಕರ ಪರಿಶ್ರಮ ಆಗಿರ್ಬೋದು, ಇವೆಲ್ಲವೂ ಕೂಡ ಸಂಸ್ಥೆಯ ಬೆಳವಣಿಗೆಗೆ ಬಹಳಷ್ಟು ಸಹಾಯಕ ಪೂರ್ವಕವಾಗಿ ಕೆಲಸ ಮಾಡ್ತದೆ. ಒಂದು ವೇಳೆ ಉದ್ಯೋಗಿಗಳಲ್ಲಿ ಶಿಸ್ತಿರ್ಲಿಲ್ಲ, ಕೆಲಸದಲ್ಲಿ ದಕ್ಷತೆ ಇರಲಿಲ್ಲ, ನಿಷ್ಠೆ ಇರಲಿಲ್ಲ, ಅಂದ್ರೆ ಯಾವುದೇ ಕೆಲಸ ಕೂಡ ಯಶಸ್ವಾಗುವುದಿಲ್ಲ. ಅವಾಗ ಈ ಕೆಳ ಹಂತದವರಿಂದ ಮೇಲ್ಹಂತದವರಿಗೆ, ಮಧ್ಯಮ ಹಂತದವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫಲಿತಾಂಶ ಸಿಗಂಗಿಲ್ಲ. ಅದಕ್ಕೆ ಇದನ್ನ 3 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಇವ್ರು ಯೋಜನೆಗಳನ್ನ ಹಾಕ್ತಾರೆ, ಯೋಜನೆಗಳು ಹಾಕ್ತಕ್ಕಂಥದ್ದು ಇವುಗಳು ವಿಭಾಗಗಳನ್ನಾಗಿ ಕಾರ್ಯವನ್ನು ವಿಂಗಡಣೆ ಮಾಡಲಾಗ್ತದೆ. ನಂತರ ಎಲ್ಲಾ ವಿಭಾಗದ ಕೆಲಸ ಮಾಡ್ಬೇಕಂದ್ರೆ ಇನ್ನು ಕೆಲವೊಂದು ಸ್ಥಳದಲ್ಲಿ ನಾವು ಯಾರು ಇರ್ತಾರಪ್ಪ, ಕೆಳ ಹಂತದಲ್ಲಿ ಕಾರ್ಮಿಕರು ಇರ್ತಾರೆ. ಆ ಕಾರ್ಮಿಕರು ಕೂಡ ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸಬೇಕಾಗ್ತದೆ. ಒಂದು ವೇಳೆ ಅವರು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಲಿಲ್ಲ ಅಂದ್ರೆ ಸಂಸ್ಥೆ ತನ್ನ ಅನ್ಕೊಂಡಿದ ಪ್ರಕಾರ ಮಾರುಕಟ್ಟೆಯಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಲಿಕ್ಕೆ ಸಾಧ್ಯ ಆಗಂಗಿಲ್ಲ, ಅಧಿಕ ಮಟ್ಟದಲ್ಲಿ ಲಾಭ ಗಳಿಸಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಸೊ ಹೀಗಾಗಿ ಇಲ್ಲಿ ಉನ್ನತ ಹಂತ, ಮಧ್ಯಮ ಹಂತ ಎಷ್ಟು ಇಂಪಾರ್ಟೆಂಟ್ ಅಥವಾ ಪ್ರಮುಖವಾಗಿ ಕೆಲಸ ಮಾಡ್ತಾರೆ, ಅಷ್ಟ ಮಹತ್ವವಾಗಿ ಕೆಳ ಹಂತ ಕೂಡ ಕೆಲಸ ಮಾಡ್ಬೇಕಾಗ್ತದೆ. ಅಂದಾಗ ಮಾತ್ರ ಸಂಸ್ಥೆ ಬಹಳಷ್ಟು ಎತ್ತರ ಮಟ್ಟಕ್ಕೆ ಹೋಗ್ತದೆ. ಹೌದಾ? ಸೊ ಇದು ಒಂದು ಎಕ್ಸಾಂಪಲ್ ತಗೊಂಡು ನೋಡೋಣ. ಸೇಮ್ ಇದೇ ಡೈಗ್ರಾಮ್ ಅನ್ನ ಒಂದು ಎಕ್ಸಾಂಪಲ್ ತಗೊಂಡು ನೋಡೋಣ. ಓಕೆ, ಸೊ ಇಲ್ಲಿ ನಮ್ದ ತಗೊಳ್ಳೋಣ ಕಾಲೇಜ್ ಅಂತ, ಯಾವ್ದಪ್ಪ, SBM ಮದ್ದೂರು ಕಾಲೇಜ್ ಅಂತ ತಗೊಳ್ಳೋಣ. ಇಲ್ಲಿ SBM ಕಾಲೇಜ್ ಅಂದಾಗ ನಮ್ಮ ಸಂಘಟನೆ ಅಥವಾ ಇದೊಂದು ಸಂಸ್ಥೆ. ಈ ಸಂಸ್ಥೆಯಲ್ಲಿ ಉನ್ನತದಲ್ಲಿ ಬರ್ತಕ್ಕಂಥ ನಮ್ಮ ಕಾಲೇಜ್ ಸೆಕ್ರೆಟರಿ ಆಗಿರ್ಬೋದು, ಹೌದಾ, ಅಥವಾ ಚೇರ್ಪರ್ಸನ್ ಆಗಿರ್ಬೋದು, ಅವ್ರನ್ನ ಚೇರ್ಮನ್ ಅಂತ ಕರಿತೀವಿ. ಸೊ ಈ ರೀತಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇವರೆಲ್ಲ ಏನಪ್ಪ, ಸಂಸ್ಥೆ ಬಗ್ಗೆ ಯೋಜನೆಗಳನ್ನ ಹಾಕ್ತಾರ. ಈ ಕಾಲೇಜನ್ನ ಅಥವಾ ಈ ಸಂಸ್ಥೆಯನ್ನ ಯಾವ ರೀತಿ ಬೆಳೆಸಬೇಕು, ಏನ್ ಬದಲಾವಣೆಗಳನ್ನ ಮಾಡಬೇಕು, ಅಥವಾ ಏನ್ ಸೌಕರ್ಯಗಳನ್ನ ಒದಗಿಸಬೇಕು, ಇವೆಲ್ಲದರ ಬಗ್ಗೆ ಯೋಜನೆಗಳನ್ನ ಉನ್ನತ ಹಂತದಲ್ಲಿ ಇವ್ರು ಹಾಕ್ತಾರೆ. ಹೌದಾ? ಇನ್ನು ಇವ್ರು ಉನ್ನತ ಹಂತದಲ್ಲಿ ಇವರೆಲ್ಲ ಯೋಜನೆಗಳನ್ನ ಹಾಕಿದ್ರಲ್ಲ, ಇಲ್ಲಿ ನೆಕ್ಸ್ಟ್ ಮಧ್ಯಮ ಹಂತದಲ್ಲಿ ಇವ್ರು ಬರ್ತಾರೆ. ಯಾರಪ್ಪ? ಪ್ರಿನ್ಸಿಪಲ್ಸ್ ಬರ್ತಾರೆ. ಪ್ರಿನ್ಸಿಪಲ್ ಏನ್ ಮಾಡ್ತಾರಪ್ಪ, ಪ್ರಿನ್ಸಿಪಲ್ ಉನ್ನತ ಹಂತದವರು ಸೆಕ್ರೆಟರಿ ಅಥವಾ ಚೇರ್ಮನ್ ಏನ್ ಹೇಳಿರ್ತಾರಲ್ಲ ಅದನ್ನ ಇವರೆಲ್ಲ ಆದೇಶವನ್ನ ಫಾಲೋ ಮಾಡ್ತಾರೆ ಅಥವಾ ಅದನ್ನ ಪರಿಗಣನೆಗೆ ತೆಗೆದುಕೊಳ್ತಾರೆ. ಇನ್ ಇವ್ರ ಕೆಲಸ ಏನಪ್ಪ, ಪ್ರಿನ್ಸಿಪಲ್ ಕೆಲಸ ಎಲ್ಲಾ ಲೆಕ್ಚರರ್ಸ್ ಏನ್ ಮಾಡ್ಬೇಕು, ಅವರ ಕೆಳ ಹಂತದಲ್ಲಿ ಬರ್ತಕ್ಕಂಥ ಲೆಕ್ಚರ್ಸ್ ಆಗಿರ್ಬೋದು, ಆಮೇಲೆ ಕ್ಲರ್ಕ್ಸ್ ಆಗಿರ್ಬೋದು, ಅಥವಾ ನಮ್ಮಲ್ಲಿ ಇದ್ದಿರ್ತಕ್ಕಂಥ ಪ್ಯೂನ್ಸ್ ಆಗಿರ್ಬೋದು. ಪ್ರಿನ್ಸಿಪಲ್ ಏನ್ ಮಾಡ್ತಪ್ಪ, ಎಲ್ಲರಿಗೂ ಆದೇಶವನ್ನ ಕೊಡ್ತಾರೆ. ನನ್ನ ಕೆಲಸ ಏನಪ್ಪಾ ಅಂದ್ರೆ ನಿಮ್ಗೆ ಆದೇಶವನ್ನ ಕೊಡೋದಾಗಿದೆ, ಈ ಕೆಲಸವನ್ನ ನೀವೆಲ್ಲರೂ ಮಾಡ್ಬೇಕು. ಪ್ರತಿಯೊಬ್ಬರು ನಿಮ್ಮ ವರ್ಗಗಳಿಗೆ ಹೋಗಿ ಕ್ಲಾಸ್ಗಳನ್ನು ತೆಗೆದುಕೊಳ್ಳಿ. ಪ್ಯೂನ್ ನಿನ್ ಕೆಲಸ ನೀನ್ ಮಾಡ್ಬಾ, ಕ್ಲರ್ಕ್ ಇದ್ದವ್ ನಿನ್ ಕೆಲಸ ನೀನ್ ಮಾಡ್ಬಾ, ಕಂಪ್ಯೂಟರ್ ಆಪರೇಟರ್ ನಿನ್ ಕೆಲಸ ನೀನ್ ಮಾಡ್ಬಾ. ಈ ರೀತಿ ಕಾರ್ಯವನ್ನ ಹಂಚಿಕೆ